ಮಗುವನ್ನ ಹೊರ ತೆಗೆದಿದ್ದಾರೆ ಯಶಸ್ವಿಯಾಗಿ. ಮಗು ಸಾತ್ವಿಕ್ನ ಹೊರ ತೆಗಿತಾ ಇದ್ದಾರೆ. ಕೆಲಸಗಾರರ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ. ಇನ್ನೇನು ಮಗುವಿನ ಮುಖವನ್ನ ನೋಡಲಿದ್ದೇವೆ. ಒಂದೆರಡು ಸೆಕೆಂಡ್ಗಳಲ್ಲಿ ಮಗುವಿನ ಮುಖವನ್ನ ನೋಡ್ತೇವೆ. ಮಗುವನ್ನ ಯಶಸ್ವಿಯಾಗಿ ಹೊರ ತೆಗೆದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ನಿಜಕ್ಕೂ ಇದು ಇಡೀ ರಾಜ್ಯ ಖುಷಿ ಪಡುವಂತ ಸುದ್ದಿ. ನಿಜಕ್ಕೂ ಇಡೀ ರಾಜ್ಯ ಖುಷಿ ಪಡುವಂತ ಸುದ್ದಿ. ಮಗುವನ್ನ ಯಶಸ್ವಿಯಾಗಿ ಜೀವಂತವಾಗಿ ಹೊರ ತೆಗೆದಿದ್ದಾರೆ. ಮಗುವನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸಾತ್ವಿಕ್ ಸುರಕ್ಷಿತವಾಗಿ ಬಂದಿದ್ದಾನೆ. ಸರಿ ಹೋಣ ಹೇಳಾಕ್ತಿನ ಮತ್ತೆ ತಗೊಂಡಿನಿ ಆಕ್ಸಿಜನ್ ಕನೆಕ್ಟ್ ಮಾಡ್ತಾರೆ. ಜೂಮ್ ತಗೋ ಓ ಬೈ ಸರಿ ಒಬ್ಬ ಹಿಂದಕ್ಕೆ ಮತ್ತೆ ಸುತ್ಕೊಂಡು ಮಗು ತಗೊಂಡು ಬಂದ್ರು. ಆಕ್ಸಿಜನ್ ಆಗಿ ಸ್ಟ್ರೆಚರ್ ಹರ್ಷೋದ್ಗಾರ ಕೇಳಿ ಬರ್ತಾ ಇದೆ. ಅಲ್ಲಿ ಸಂಪೂರ್ಣವಾಗಿ ಹರ್ಷೋದ್ಗಾರ ಕೇಳಿ ಬರ್ತಾ ಇದೆ. ಜನರೆಲ್ಲರೂ ಖುಷಿಯಿಂದ ಉದ್ಗಾರ ಮಾಡ್ತಾ ಇದ್ದಾರೆ. ನೋಡಿ, ಆ ಸ್ಟ್ರೆಚರ್ ನಲ್ಲಿ ಮಗುವನ್ನ ಕೈಕಾಲು ಅಲ್ಲಾಡಿಸ್ತಾ ಇದೆ. ಮಗು ಆರೋಗ್ಯವಾಗಿದೆ, ಆರಾಮಾಗಿದೆ. ಮಗುವನ್ನ ಹೊರ ತರ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಸಾತ್ವಿಕ್ ಸಾವನ್ನ ಗೆದ್ದು ಬಂದಿದ್ದಾನೆ. ಸಾವನ್ನ ಗೆದ್ದು ಬಂದಿರೋ ಸಾತ್ವಿಕ್ ಕೈಕಾಲು ಅಲ್ಲಾಡಿಸ್ತಾ ಇದೆ. ಆರಾಮಾಗಿದೆ. ಮಗುವಿಗೆ ಫಸ್ಟ್ ಏಡ್ ಮಾಡ್ತಾರೆ. ತಕ್ಷಣ ಗ್ಲೂಕೋಸ್ ಕೊಡುವಂಥದ್ದು, ಆಕ್ಸಿಜನ್ ಕೊಡುವಂಥದ್ದು ಮಾಡ್ತಾರೆ. ವೈದ್ಯರು ಹೇಳ್ತಾರೆ ಅದರ ಪರಿಸ್ಥಿತಿ ಏನಿದೆ ಅಂತ. ಮಗುವನ್ನ ಸಕ್ಸಸ್ಫುಲ್ ಆಗಿ ಹೊರ ತೆಗೆದಿದ್ದಾರೆ. ತಂದೆ ತಾಯಿಗಂತೂ ಕಣ್ಣೀರು ಉಕ್ಕಿಸುವ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮಗುವನ್ನ ಆಂಬ್ಯುಲೆನ್ಸ್ಗೆ ಹಾಕ್ತಿರುವಂತಹ ದೃಶ್ಯ ಎಲ್ಲವೂ ಕೂಡ ಯಶಸ್ವಿಯಾಗಿದೆ. ಎಲ್ಲವೂ ಕೂಡ ಯಶಸ್ವಿ, ಯಾವುದೇ ಸಮಸ್ಯೆ ಇಲ್ಲ. ಎಲ್ಲವೂ ಕೂಡ ಯಶಸ್ವಿಯಾಗಿದೆ. ಮಗುವನ್ನ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಂಬುಲೆನ್ಸ್ ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಾ. ಮಗುವನ್ನ ಕರ್ಕೊಂಡು ತಾಯಿನ ಕರ್ಸ್ಕೊಂಡು ಹೋಗ್ತಾ ಇದ್ದಾರೆ. ತಾಯಿ ಬಿಡ್ರಿ, ತಾಯಿ ಕರ್ಕೊಂಡು ಹೋಗ್ಲಿ. ವೈಟ್ ಮಗುವನ್ನ ಕರ್ಕೊಂಡು ಹೋಗ್ತಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಆಂಬುಲೆನ್ಸ್ ನಲ್ಲಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಅವ್ರ ಅಮ್ಮನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿಜಕ್ಕೂ ಕೂಡ ಅವರಮ್ಮ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು. ಈ ಕ್ಷಣಕ್ಕೋಸ್ಕರ. ಎಸ್, ನೋಡಿ, ಅವರ ತಾಯಿಯನ್ನು ಕೂಡ ಕರೆದುಕೊಂಡು ಹೋಗ್ತಿದ್ದಾರೆ. ನಿಜಕ್ಕೂ ಕೂಡ ಇದು ಸಂತೋಷದ ಕ್ಷಣ. ಆ ಮಗು ಇನ್ನೂ ಕೂಡ ಬದುಕೇ ಇತ್ತು. ಎಸ್, ಮಗುವನ್ನ ಸುರಕ್ಷಿತವಾಗಿ ಹೊರ ತೆಗೆದಿದ್ದಾರೆ. ಹಾಗೆ ತಾಯಿಯನ್ನು ಮಗುವನ್ನು ಇಬ್ಬರನ್ನು ಕೂಡ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಒಟ್ಟಲ್ಲಿ ಎಲ್ಲವೂ ಕೂಡ ಸೌಖ್ಯವಾಗಿದ್ರೆ ಚಂದ. ಎಸ್ ಎಸ್ ಸರ್, ಹೇಳ್ರಿ, ಚಲೋ ಆತ ಏನಂತೀರಿ? ಈಗ ಎಲ್ಲ
ರೆಸ್ಕ್ಯೂ ಮಾಡಿದ್ರು. ಭಾಳ ಚಲೋ ಐತಿ ಸರ್. ಸರ್ ಇದು ಸಿದ್ಲಿಂಗ್ ಮುತ್ತಾರ ಪೌಡ ಐತ್ರಿ ಸರ್ ಇದು. ಒಂದ್ ನಂಬರ್ ಬದುಕಿ ಬಂದ ಬಂದ್ರಿ ಒಂದ್ ನಂಬರ್ ಐತ್ರಿ ಸರ್ ಭಾಳ ಒಳ್ಳೇದಾಗಿದೆ ಸರ್. ಒಳ್ಳೇದೈತ್ರಿ ಸರ್. ಆಸ್ಪತ್ರೆ ಬದುಕಿ ಬಂದ ಸಾತ್ವಿಕ್ ಎಸ್ ಆಸ್ಪತ್ರೆಗೆ ಹೋಗುವಂತ ಪ್ರಯತ್ನವನ್ನು ಕೂಡ ನಾವು ಮಾಡೋಣ. ಸೈಡ್ ಬನ್ರಿ ಅದನ್ನ ಹೊರ ತೆಗೆದಿದ್ರು. ಅದನ್ನ ಈಗ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು ಆಂಬ್ಯುಲೆನ್ಸ್ ನಲ್ಲಿ. ಎಷ್ಟು ಖುಷಿ ಪಡ್ತಾ ಇದ್ದಾರೆ ವಿಜಯಪುರದ ಜನ ಅಂತಂದ್ರೆ. ಆದ್ರೆ ಮತ್ತೆ ಇಂಥ ಅನಾಹುತಗಳು ಸಂಭವಿಸದ ಹಾಗೆ ತಕ್ಷಣ ಎಚ್ಚರಿಕೆಯನ್ನ ಕೈಗೊಳ್ಳಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೊಳವೆ ಬಾವಿಗಳನ್ನ, ತೆರೆದಿರ್ತಕ್ಕಂಥ ಕೊಳವೆ ಬಾವಿಗಳನ್ನ ತಕ್ಷಣ ಅದನ್ನ ಲಿಡ್ ಕ್ಲೋಸ್ ಮಾಡುವಂತದ್ದಕ್ಕೆ ಜಿಲ್ಲಾಧಿಕಾರಿಗಳು ಈ ಕ್ಷಣನೇ ಕ್ರಮ ಕೈಗೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಎನಿವೆ, ಮಗು ಬದುಕಿ ಬಂದಿದ್ದಾನೆ. ಸಾತ್ವಿಕ್ ಸುರಕ್ಷಿತವಾಗಿ ಹೊರಗೆ ಬಂದಿದ್ದಾನೆ. ನಮಗೂ ಕೂಡ, ಮಾಧ್ಯಮದವರಿಗೂ, ಕರ್ನಾಟಕದ ಸಕಲರಿಗೂ ಕೂಡ ಖುಷಿ ಕೊಡುವಂತ ಒಂದು ವಿಚಾರ ಇದು. NDRF ತಂಡ ಅದೆಷ್ಟು ಕಷ್ಟಪಟ್ಟು ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ ಮಗುವಿಗೆ ಸ್ವಲ್ಪವೂ ಹಾನಿಯಾಗದ ಹಾಗೆ ಮಗುವನ್ನ ಹೊರತೆಗೆದಿದೆ. ಅದು ಎಷ್ಟು ಸುರಕ್ಷಿತವಾಗಿ ಮಗುವನ್ನ ಹೊರತೆಗೆದಿದ್ದಾರೆ. ಆಂಬ್ಯುಲೆನ್ಸ್ ನಲ್ಲಿ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಸ್ಟ್ರೆಚರ್ ನಲ್ಲಿ ಮಗುವನ್ನ ಹೊರಗಡೆ ಕರ್ಕೊಂಡು ಬಂದಿದ್ದನ್ನ ನೀವೆಲ್ಲರೂ ನೋಡಿರಬಹುದು. ಆ ಕ್ಷಣದಲ್ಲೂ ಕೂಡ ಸಾತ್ವಿಕ್ ಕೈ ಕಾಲು ಅಲ್ಲಾಡಿಸ್ತಾ ಇದ್ದ. ತಕ್ಷಣ ಮಗುವಿಗೆ ಈಗ 18-20 ಗಂಟೆಯಿಂದ ಆಹಾರ ಇಲ್ಲ. ಗ್ಲೂಕೋಸ್ ಕೊಡುವಂಥದ್ದಿರ್ಬೋದು, ಆಕ್ಸಿಜನ್ ಕೊಡುವಂಥದ್ದಿರ್ಬೋದು, ಇದೆಲ್ಲವೂ ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಫಸ್ಟ್ ಏಡ್ ಏನು ಬೇಕೋ ಅದನ್ನೆಲ್ಲ ಮಾಡಿರ್ತಾರೆ. ತಾಯಿಯನ್ನು ಕೂಡ ತಕ್ಷಣದಲ್ಲೇ ಆಸ್ಪತ್ರೆಗೆ ಮಗುವಿನ ಜೊತೆಗೆ ಇರೋದಕ್ಕೆ ಕರ್ಕೊಂಡು ಹೋಗಿರುವಂಥದ್ದನ್ನ ನೋಡಿದ್ವಿ. ಅಲ್ಲಿ ಸಹಸ್ರಾರು ಜನ ಸೇರಿದ್ದಾರೆ. ಜನರು ಕೂಡ ಬಹಳ ಸಂತೋಷ ಪಟ್ಟರು. ಅಷ್ಟೇ ಅಲ್ಲ, ಅಲ್ಲಿನ ಸಿದ್ಧಲಿಂಗ ಸ್ವಾಮೀಜಿ ಅನ್ನುವಂಥವ್ರು ಏನು ನಂಬುತ್ತಾರೆ ದೇವರು, ಆ ದೇವರಿಗೆ ಅವರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಅಂತೂ ಸಾತ್ವಿಕ್ ಸಾವನ್ನು ಗೆದ್ದು ಬಂದಿದ್ದಾನೆ. ನಮ್ಮ ಪ್ರತಿನಿಧಿ ದಿವ್ಯತ್ ಕೂಡ, ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಅವರನ್ನ ಆಂಬ್ಯುಲೆನ್ಸ್ ನ ಫಾಲೋ ಮಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯನ್ನು ಕೂಡ ರೀಚ್ ಆಗ್ತೀವಿ. ನಿಜಕ್ಕೂ ಸಂತೋಷದ ವಿಚಾರ ನೋಡಿ. ಸ್ಟ್ರೆಚರ್ ನಲ್ಲಿ ಮಗುವನ್ನು ಮಲಗಿಸ್ತಾ ಇದ್ದಾರೆ, ಕೈಕಾಲು ಅಲ್ಲಾಡಿಸ್ತಾ ಇದೆ. ಅಷ್ಟು 18-20 ಗಂಟೆಗಳ ನಂತರವೂ ಕೂಡ ಪಾಪಚ್ಚಿ ಅದು ಎಷ್ಟು ಚೆನ್ನಾಗಿ ಇನ್ನೂ ಕೂಡ ಕೈಕಾಲು ಅಲ್ಲಾಡಿಸ್ತಾ ಇದೆ ಅಂದ್ರೆ ಎಷ್ಟು ಗಟ್ಟಿ ಜೀವ ಇರಬೇಕು. ಖಂಡಿತವಾಗ್ಲೂ ದೇವರು ಒಳ್ಳೇದು ಮಾಡ್ದ ಅಂತಾನೆ ಹೇಳಬೇಕು. ಜನಗಳ ಮನಸ್ಸಲ್ಲಿ ಉಲ್ಲಾಸದ, ಸಂತೋಷದ, ನೆಮ್ಮದಿಯ, ಸಮಾಧಾನದ ಬುಗ್ಗೆ ಉಕ್ಕುತ್ತಾ ಇರೋದನ್ನ ನೋಡ್ಬೋದು. ಅಂತೂ ಇಂತೂ ಕೊಳವೆ ಬಾವಿನಲ್ಲಿ ಸತತ 20 ಗಂಟೆಗಳ ಕಾಲ ಬಿದ್ದು ಮಗು ಬದುಕಿ ಬಂತಲ್ಲ, ಹಬ್ಬ ಸದ್ಯ, ದೇವರು ದೊಡ್ಡವನು, NDRF ತಂಡವೇ ನಮಗೆ ದೇವರು ಅನ್ನೋ ಅರ್ಥದಲ್ಲಿ ಜನ ಸಂತೋಷ ಪಡ್ತಿದ್ದಾರೆ. SDRF, NDRF ಜನಗಳು ಎಲ್ಲರೂ ಸೇರಿ, ಮತ್ತೆ ಅಲ್ಲಿ ಪೊಲೀಸರು, ಜಿಲ್ಲಾಡಳಿತ, ಡಾಕ್ಟರ್ಗಳು ಎಲ್ಲರೂ ಸೇರಿ ಅದೆಷ್ಟು ಕಷ್ಟಪಟ್ಟು ಮಗುವನ್ನ ಅಂತೂ ಸುರಕ್ಷಿತವಾಗಿ ಹೊರ ತೆಗೆದಿದ್ದಾರೆ. ರಿಪಬ್ಲಿಕ್ ಕನ್ನಡ ಮಗುವನ್ನ ಆಸ್ಪತ್ರೆಗೂ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ. ಈಗಲೂ ಕೂಡ ಮತ್ತೆ ಸರಿಯಾಗಿ ಅದಕ್ಕೆ ಚಿಕಿತ್ಸೆ ಸಿಕ್ಕಿ ಮಗು ಇನ್ನಷ್ಟು ಸುರಕ್ಷಿತವಾಗಿ ಮೊದಲಿನಂತೆ ಖುಷಿಯಾಗಿ ಬರಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಹಾರೈಕೆ. ನಿನ್ನ ಸಾಧನೆ ಮೆಚ್ಚಲೇಬೇಕು ಪೈಗಂಬರ್. ಎಸ್, ಸೈಡ್ ಬನ್ನಿ. ಮಗು ಈ ಕ್ಷಣದಲ್ಲಿ ನೋಡ್ತಾ ಇದ್ದೀರಾ. ಆತರ ಮಾಡ್ಬೇಡ್ರಿ, ಆರಾಮಾಗಿ ತಗೋಬರ್ರಿ. ಎಸ್, ಸೈಡ್ ಬನ್ರಿ, ಸೈಡ್ ಬನ್ರಿ, ಸೈಡ್ ಬನ್ರಿ. ಎಸ್ ಎಸ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮಗುವನ್ನ ಆಂಬ್ಯುಲೆನ್ಸ್ಗೆ ಹಾಕ್ತಿರುವಂತಹ ದೃಶ್ಯ ಎಲ್ಲವೂ ಕೂಡ ಯಶಸ್ವಿಯಾಗಿದೆ. ಎಲ್ಲವೂ ಕೂಡ ಯಶಸ್ವಿ, ಯಾವುದೇ ಸಮಸ್ಯೆ ಇಲ್ಲ. ಎಲ್ಲವೂ ಕೂಡ ಯಶಸ್ವಿಯಾಗಿದೆ.
ಮಗುವನ್ನ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಎಸ್ ಆಂಬುಲೆನ್ಸ್ ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಮಗುವನ್ನ ನೋಡಿ ಕೆಳಗಡೆಯಿಂದ ಮೇಲೆ ಎತ್ತೋದು ಕೂಡ ಅದಷ್ಟು ಸುಲಭ ಇರಲಿಲ್ಲ, ಬಹಳ ಬಹಳ ಕಷ್ಟ ಆಯ್ತು. ಅಲ್ಲಿ ಆ ಸ್ಟ್ರೆಚರ್ಗೆ ಹಾಕಿ ಅದರಿಂದ ಮೇಲೆ ಎತ್ಕೊಂಡು ಬರೋದು ಕೂಡ ಬಹಳ ಸುಲಭದ ಕೆಲಸ ಏನೂ ಆಗಲಿಲ್ಲ. ಹಗ್ಗದ ಮುಖಾಂತರ ಜನರ ಸಹಾಯದ ಮುಖಾಂತರ ಎತ್ತಬೇಕಾಯ್ತು. ಪಾಪ ಅಂತೂ ಕಂದಮ್ಮ ಬದುಕಿ ಬಂತು, ಅದರ ಅದೃಷ್ಟದಲ್ಲಿ ಬದುಕಿ ಬರೋದು ಬರೆದಿತ್ತು. ಹಾಗಾಗಿ ಸಾವು ಗೆದ್ದು ಬಂದ ಸಾತ್ವಿಕ್ ಅಂತಾನೆ ಹೇಳಬೇಕು. ಆ ಕಂದಮ್ಮ ಈಗ ಮತ್ತಷ್ಟು ಫಸ್ಟ್ ಏಡ್ ಪಡ್ಕೊಂಡು ಮತ್ತಷ್ಟು ಹುಷಾರಾಗಿ ಬರಲಿ ಅನ್ನೋದೇ, ಮತ್ತಷ್ಟು ಆರಾಮಾಗಿ ಬರಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಹಾರೈಕೆ. ಅದರ ತಂದೆ ತಾಯಿಗಳಿಗೆ ತುಂಬ ಖುಷಿ ಕೊಡೋ ಅಂಥ ವಿಚಾರ. ರಿಪಬ್ಲಿಕ್ ಕನ್ನಡ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮಗು ಆರಾಮಾಗಿರೋದನ್ನು ಕೂಡ ತೋರಿಸ್ತೀವಿ. ಏನಾಯಿತು ಆ ನಂತರ ಏನಾಯಿತು ಅನ್ನೋದನ್ನು ಕೂಡ ತೋರಿಸ್ತೀವಿ. ಅಂತೂ ಬದುಕಿ ಬಂದ ಸಾತ್ವಿಕ್ ಅನ್ನೋದು ಅಲ್ಲಿ ಸಹಸ್ರ ಜನ ಏನು ನೆರೆದಿದ್ರಲ್ಲ ಅವ್ರಿಗೆಲ್ರಿಗೂ ಮನಸ್ಸಿಗೆ ಸಮಾಧಾನ ಕೊಡೋ ಅಂಥ ಒಂದು ವಿಚಾರ. ಎಲ್ರಿಗೂ ಕೂಡ ಬಹಳ ಬಹಳ ಆತಂಕ ಆಗಿತ್ತು. ಮಗು ಬದುಕಿ ಬರಲಿ ಅನ್ನೋದು ನಿನ್ನೆಯಿಂದ ಎಲ್ಲರ ಸಾವಿರಾರು ಜನಗಳ ಅನುಕ್ಷಣದ ಹಾರೈಕೆ ಆಗಿತ್ತು. ಮಗು ಹೇಗಾದರೂ ಮಾಡಿ ಬದುಕಿ ಬರಲಿ, ಯಾಕಂದ್ರೆ ಎಷ್ಟೊಂದು ಪ್ರಯತ್ನ ಹಾಕಿದ್ರು SDRFನವರು, NDRFನವರು. ಇಂಥ ಕಾರ್ಯಾಚರಣೆಗಳು ಸಕ್ಸಸ್ಫುಲ್ ಆದಾಗ ಎಷ್ಟು ಸಮಾಧಾನ ಆಗುತ್ತೆ. ಹಿಂದೆ ಕೆಲವು ಕಡೆ ಇಂಥ ಕಾರ್ಯಾಚರಣೆಗಳು 15 ಗಂಟೆ 20 ಗಂಟೆ 25 50 ಗಂಟೆ ಕಾರ್ಯಾಚರಣೆ ಮಾಡಿಯೂ ಕೂಡ ಸಕ್ಸಸ್ಫುಲ್ ಆಗದೇ ಇರುವಂಥದ್ದು ಇತ್ತು. ಆದರೆ ಈ ಸಾರಿ ವಿಜಯಪುರದ ಈ ಕಾರ್ಯಾಚರಣೆ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದು ಬಹಳ ಬಹಳ ನೆಮ್ಮದಿಯನ್ನು ತಂದಿದೆ. ಅಲ್ಲಿ ಪೈಗಂಬರ್ ಅನ್ನೋಂಥ ಒಬ್ಬ ವ್ಯಕ್ತಿ ಎಷ್ಟೊಂದು ಕೆಲಸ ಮಾಡಿದ್ರು. ಇಡೀ NDRF ತಂಡ ಎಷ್ಟು ಸೂಕ್ಷ್ಮತೆಯಿಂದ ಕೆಲಸ ಮಾಡ್ತು. ಹಾಗೆಯೇ SDRF ಟೀಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತು. ಪೊಲೀಸರು, ಡಾಕ್ಟರ್ಸ್ ಎಲ್ಲರೂ ಕೂಡ ಹರಸಾಹಸ ಮಾಡಿ ಅಂತೂ ಒಂದು ಅಮೂಲ್ಯ ಜೀವವನ್ನು ಬದುಕುಳಿಸಿದ್ರು.